ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಂಗನವಾಡಿಯಲ್ಲಿ ಬಾಣಂತಿಗೆ ಮತ್ತು 2 ವರ್ಷದ ಮಗುವಿಗೆ ಏನೆಲ್ಲ ಫುಡ್ನ ಕೊಡ್ತಾರೆ ಅಂತ ಹೇಳಿ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಅದರಲ್ಲಿ ನಾನು ಯಾವುದೆಲ್ಲ ಯೂಸ್ ಮಾಡ್ತೀನಿ, ಯಾವ ಥರ ಅದನ್ನು ಉಪಯೋಗಿಸ್ಕೊಳ್ತೀನಿ, ನಮ್ಮೂರಿನ ಅಂಗನವಾಡಿನಲ್ಲಿ ಏನು ಕೊಡ್ತಾರೆ ಅಂತ ಹೇಳಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಅಂಗನವಾಡಿನಲ್ಲಿ ಫುಡ್ ಕೊಟ್ಟಿದ್ದಾರೆ ನೋಡಿ, ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ನಂದಿನಿ ಮಿಲ್ಕ್ ಪೌಡರು 2 ಪ್ಯಾಕೆಟ್ ಕೊಟ್ಟಿದ್ದಾರೆ. ಅಂದರೆ ಇದು 2 ತಿಂಗಳದು ಸೇರಿ ಒಂದು ಸಲ ಕೊಟ್ಟರು. ಬಂದಿಲ್ಲ ಇನ್ನು ಫುಡ್ ಅಂತ ಹೇಳಿದರು ಲಾಸ್ಟ್ ಮಂತು. ಇದು ಪಾಯಸ ಮಾಡ್ಕೊಳ್ಳೋವಂಥದ್ದು ಪೌಡರು, ಚೆನ್ನಾಗಿರುತ್ತೆ ಇದು ಕೂಡ 2 ಪ್ಯಾಕ್ ಕೊಟ್ಟಿದ್ದಾರೆ. ಮತ್ತು ಈ ಬೆಲ್ಲ, ಇದನ್ನು ಅಷ್ಟಾಗಿ ಉಪಯೋಗಿಸೋದಕ್ಕಾಗ ಹಾಲಿಗೆ ಏನಾದರೂ ಹಾಕಿದ್ರೆ ಬೇಗ ಒಡ್ಕೊಳ್ಳುತ್ತೆ. ಇದನ್ನು ಕೂಡ 2 ಪ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಇದು ಸ್ವಲ್ಪ ಹೆಸರು ಕಾಳು ಕೊಟ್ಟಿದ್ದಾರೆ. ಉಪ್ಪು ಕೂಡ ಅಷ್ಟೇ, ನೀವೇ ನೋಡ್ಬೋದು, ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಇದು ಸಾಂಬಾರ್ ಪೌಡರ್ ಕೊಟ್ಟಿದ್ದಾರೆ. ಮತ್ತು ಇದೊಂದು ಪುಷ್ಟಿ ಅಂತ ಹೇಳಿ, ಇದು ಮಕ್ಕಳಿಗೆ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಇದು ಒಳಗಡೆ ಎಲ್ಲ ಹಾಳಾಗಿರುತ್ತೆ, ತುಂಬ ಜಾಸ್ತಿ ದಿನದ್ದೇನಾದರೂ ಕೊಟ್ಟರೆ. ಇದನ್ನು ಕೂಡ 2 ಪ್ಯಾಕೆಟ್ ಕೊಟ್ಟಿದ್ದಾರೆ. ಇನ್ನು ಇದೊಂದು ಮಿಲೆಟ್ ಮಿಶ್ರಣ ಲಡ್ಡು ಅಂತ ಹೇಳಿ ಕೊಟ್ಟಿದ್ದಾರೆ. ಲಡ್ಡು ಮಾಡ್ಕೋಬೋದು, ಅಥವಾ ಇದನ್ನು ನಾನು ಹಾಲಿನಲ್ಲಿ ಹಾಕಿ ಕುಡಿಬೋದು, ಆ ಪಾಪಗೆ ಕೊಡ್ಬೋದು. ಸೊ ಇನ್ನೊಂದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಗೋಧಿ ನುಚ್ಚು. ಇದು ಕೆಲವೊಂದು ಸಲ ಸ್ವಲ್ಪ ಜಾಸ್ತಿ ಏನಾದರೂ ಇದರಲ್ಲಿ ಕಸ ಎಲ್ಲ ಬಿದ್ದಿರೋ ಥರ ಇರುತ್ತೆ. ಈ ಸಲ ತುಂಬ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ, ಇಷ್ಟು ಕೊಟ್ಟಿದ್ದಾರೆ 2 ಮಂತ್ಸಿಗೆ. ಇದರ ಜೊತೆಯಲ್ಲಿ ಕೋಳಿ ಮೊಟ್ಟೆನ ಕೊಡ್ತಾರೆ. ಪ್ರೇಯಾಂಶ್ ಕೋಳಿ ಮೊಟ್ಟೆ ತಿಂತಾನೆ, ಸೊ ಹಾಗಾಗಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ. 2 ತಿಂಗಳಿಗೆ 45 ಕೋಳಿ ಮೊಟ್ಟೆನ ಕೊಟ್ಟಿದ್ದಾರೆ. ಎಷ್ಟನ್ನ ಕೊಡಬೇಕು, ಇಲ್ಲಿ ಇನ್ನೇನನ್ನ ಕೊಡಬೇಕು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಇದು ಬಾಣಂತಿ ಮತ್ತು ನನ್ನ ಮಗನಿಗೆ, 2 ವರ್ಷದ ಮಗನಿಗೆ, ಇಬ್ಬರಿಗೂ ಸೇರಿ ಕೊಡುವಂಥ ಫುಡ್ಡು. 45 ಏನೋ ಕೋಳಿ ಮೊಟ್ಟೆನ ಕೊಟ್ಟಿದ್ದರು. ಅದರಲ್ಲಿ ತುಂಬ ಆಲ್ರೆಡಿ ತಿಂದು ಖಾಲಿ ಮಾಡಿದ್ದಾರೆ. ನನ್ನ ತಂಗಿ ಮಗ, ನನ್ನ ಮಗ ಎಲ್ಲರೂ ಕೂಡ ತಿಂತಾರೆ. ಸೊ ಅದನ್ನು ಕಂಪ್ಲೀಟಾಗಿ ಇನ್ನೊಂದು 2 ದಿನ ಇದ್ದಿದ್ರೆ ಖಾಲಿನೇ ಮಾಡಿಬಿಡ್ತಿದ್ರು. ಆಮ್ಲೆಟು ಅಥವಾ ಎಗ್ ಹಾಗೆ ಬೇಯಿಸ್ಕೊಂಡು ತಿಂತಾರೆ ಅವರು. ಇದಿಷ್ಟನ್ನು ಕೊಟ್ಟಿದ್ದಾರೆ 2 ಮಂತ್ಸಿಗೆ. ಇದು ನಾನು ಬೆಲ್ಲ ಮತ್ತು ಅದೇನು ಪುಷ್ಟಿ ಪೌಡರ್ಸು, ಅದೆಲ್ಲ ಪಾಯಸದ ಪೌಡರು ಆ ಥರದ್ದೆಲ್ಲ ಕೊಡ್ತಾರಲ್ಲ, ಅದೆಲ್ಲದನ್ನು ಕೂಡ ಸಪ್ರೇಟಾಗಿ ಈ ಥರ ಓಪನ್ ಮಾಡಿದ ಮೇಲೆ ಒಂದು ಏರ್ಟೈಟ್ ಬಾಕ್ಸಿಗೆ ಟೈಟಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ. ಇದನ್ನು ಅಮ್ಮ ಜಾಸ್ತಿ ಯೂಸ್ ಮಾಡ್ತಾರೆ. ಪ್ರೇಯಾಂಶ್ಗೆ ಕೆಲವೊಂದು ಸಲ ಕೊಡ್ತೀನಿ. ನಾನು ಕೆಲವೊಂದು ಸಲ ಅದು ಪಾಯಸದ ಪೌಡರ್ ಥರ ಇರೋದನ್ನು ಪಾಯಸ ಮಾಡಿಕೊಂಡು ಕುಡಿತೀನಿ. ಇದರಲ್ಲಿ ತುಂಬಾ ಬೇರೆ ಬೇರೆ ದೋಸೆ, ಇಡ್ಲಿ ಎಲ್ಲ ಟ್ರೈ ಮಾಡ್ತಾರೆ ಕೆಲವರು. ಅದು ಯಾವ ಥರ ಅಂತ ಹೇಳಿ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಹಾಗೆಯೇ ಇದು ಯಾವುದನ್ನೇ ಉಪಯೋಗಿಸಿದ್ರೂ ಅಂಗನವಾಡಿನಲ್ಲಿ ಕೊಡುವಂಥ ಫುಡ್ಡನ್ನು ಆವಾಗಲೇ ಬಿಸಿ ಇರೋವಾಗಲೇ ಉಪಯೋಗಿಸ್ಬೇಕು. ಯಾವಾಗ ಮಾಡ್ತೀರೋ ಆವಾಗಲೇ ಸರ್ವ್ ಮಾಡಬೇಕು. ಅದಾದ ನಂತರ ತುಂಬ ಹೊತ್ತಾದಮೇಲೆ ಅದನ್ನು ವೇಸ್ಟ್ ಮಾಡಬೇಕಾಗುತ್ತೆ. ಮತ್ತು ಮಕ್ಕಳಿಗೆ ಆಗಲಿ ಯಾರು ಕೂಡ ಅದನ್ನು ತಗೊಳ್ಳೋ ಹಾಗಿಲ್ಲ, ತಿನ್ನೋ ಹಾಗಿಲ್ಲ. ಅದ್ರ ಮೇಲೆ ಕೂಡ ಅವರು ಬರೆದಿದ್ದಾರೆ, ಅಂಗನವಾಡಿನಲ್ಲಿ ಕೂಡ ಹೇಳ್ತಾರೆ ಅದನ್ನು. ಪ್ರೇಯಾಂಶ್ ಇಲ್ಲಿ ತಾತ ಸಂತೆಯಿಂದ ಸೊಪ್ಪು ಮತ್ತು ತರಕಾರಿ ಎಲ್ಲ ತಂದಿದ್ರು. ಅದರಲ್ಲಿ ಫಸ್ಟ್ ಅವ್ನು ತಿನ್ನೋವಂಥದ್ದೇ ಹಾಗಲಕಾಯಿ. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಒಂದು 1/4 ಭಾಗದಷ್ಟು ಹಾಗಲಕಾಯಿನ ಕೊಟ್ಟರೆ ಕೂಡ ಹೊಟ್ಟೆ ಹಸ್ತಿದ್ರೆ ಅಷ್ಟನ್ನು ತಿಂದಾಕ್ತಾನೆ. ಸ್ವಲ್ಪ ಕೂಡ ಕಹಿ ಅಂತ ಅನಿಸೋದೇ ಇಲ್ಲ ಅವನಿಗೆ. ಯಾವ ಥರ ಹಾಗಲಕಾಯಿ ಆದರೂ ಅಷ್ಟೇ, ಹಸಿರುಗಿದ್ರು ಕೆಲವೊಂದು ವೈಟ್ ಇರುತ್ತಲ್ಲ ಸ್ವಲ್ಪ, ಆ ಥರದ್ದು ಫುಲ್ ಡಾರ್ಕ್ ಆಗಿರೋಂಥದ್ದು ಯಾವುದಾದ್ರೂ ತಿಂತಾನೆ ನೋಡಿ. ಇಲ್ಲಿ ಸೊಪ್ಪೆಲ್ಲ ಬಡ್ಕೊಂಡು ಕೂತಿದ್ದಾನೆ. ಸೌತೆಕಾಯಿ ಎಲ್ಲ ಕಡ್ದು ಬಿಸಾಕ್ತಿದ್ದ. ಸೊಪ್ಪೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಮ್ಮ. ಎಲ್ಲದನ್ನು ತಕ್ಕೊಡ್ತಾನೆ. ಯಾವ್ದು ಬೇಕು, ಮೆಣಸಿನ್ಕಾಯಿ ಕೊಡು ಅಂದರೆ ಅದು ಯಾವ್ದು ಹೇಳ್ತೀವೋ ಅದು ಎಲ್ಲದನ್ನು ಕೂಡ ಗುರ್ತು ಹಿಡಿತಾನೆ.
ಸೊಪ್ಪು ಅಂದರೆ ಒಂದೇ ಥರ ಸೊಪ್ಪು ಅಷ್ಟೇ, ಅದರಲ್ಲಿ ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು ಅದೆಲ್ಲ ಇನ್ನೂ ಗೊತ್ತಾಗೋದಿಲ್ಲ. ಇದರಲ್ಲಿ ಕ್ಯಾರೆಟು, ಹುರುಳಿಕಾಯಿ, ಸೌತೆಕಾಯಿ, ಆಲೂಗಡ್ಡೆ, ಟೊಮೆಟೊ ಕಂಡಿಡಿತಾನೆ, ಶುಂಠಿ, ಹಾಗಲಕಾಯಿ, ಆಡ್ಲಕಾಯಿ, ಈ ಥರ ಎಲ್ಲದನ್ನು ಕೂಡ ಸ್ವಲ್ಪ ಗೊತ್ತಾಗುತ್ತೆ ಅವನಿಗೆ. ಶುಂಠಿ ಸ್ವಲ್ಪ ಜಾಸ್ತಿ ತೊಗೊಂಬಂದಿದ್ರು. ಈ ಥರ ಜಾಸ್ತಿ ತಂದಾಗ ನಾವೇನು ಮಾಡ್ತೀವಿ ಅಂದರೆ ಇದನ್ನು ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಒಣಗಿಸಿ ಸ್ಟೋರ್ ಮಾಡ್ಕೊಳ್ತೀವಿ. ಟೀ ಏನಾದರೂ ಮಾಡುವಾಗ ಯಾವತ್ತು ಬೇಕೋ ಅವತ್ತು ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು. ಹಾಗೆ ಇದನ್ನು ಪುಡಿ ಮಾಡಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ನೀವು. ನೋಡಿ, ಈ ರೀತಿ ಹಾಗಲಕಾಯಿ ತೊಗೊಂಡ್ರೆ ಸ್ವಲ್ಪ ಕಹಿ ಕಡಿಮೆ ಇರುತ್ತೆ. ಒಂದು 4 ನಿಂಬೆಹಣ್ಣು ತೊಗೊಂಬಂದಿದ್ರು, ಅದರಲ್ಲಿ ಒಂದು 2 ಕೊಳ್ತೋಗಿರೋವಂಥದ್ದನ್ನ ಹಾಕಿ ಕಳಿಸಿದ್ದಾರೆ ಸಂತೆನಲ್ಲಿ. ನೋಡಿ ಯಾವ ಥರ ತಿಂತಾ ಇದ್ದಾನೆ ಅಂತ ಹೇಳಿ. ಹಾಗಲಕಾಯಿನ ವಿಡಿಯೋ ಮಾಡ್ತಾಯಿದ್ರಂತೂ ಹಿಂದೆನೇ ಓಡಾಡ್ತಿರ್ತಾನೆ.